ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, KS ಮತ್ತೊಂದು ಹೊಸ ನೋಟಿಫಿಕೇಷನ್ ಆಗುತ್ತೆ. ಆಲ್ರೆಡಿ ನೋಡಿ 384 ಹುದ್ದೆಗಳದು 2024ರಲ್ಲಿ ನೋಟಿಫಿಕೇಷನ್ ಆಗಿದೆ. ಇವಾಗ ನೋಡಿ 2026ರಲ್ಲಿ 319 ಹುದ್ದೆಗಳದು KPSCಗೆ ಇವತ್ತು ಪ್ರಪೋಸಲ್ ಬಂದಿದೆ. DPR ಇಂದ ಪ್ರಪೋಸಲ್ ಬಂದಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಕರ್ನಾಟಕ ಲೋಕಸೇವಾ ಆಯೋಗ KPSCಗೆ 319 ಹುದ್ದೆಗಳದು ಇಂದು ಪ್ರಪೋಸಲ್ ಬಂದಿದೆ. ನೋಡಿ 384 ಹುದ್ದೆಗಳದು 2024ರಲ್ಲಿ ಆಗಿತ್ತು. ನೆಕ್ಸ್ಟ್ 2 ವರ್ಷದಲ್ಲಿ 2026ರಲ್ಲಿ 319 ಹುದ್ದೆಗಳದು ಹೊಸದಾಗಿ ಒಂದು KS ನೋಟಿಫಿಕೇಷನ್ ಆಗುತ್ತೆ. ಇದೇ ಸಲ ನೋಡಿ ಫಸ್ಟ್ ಟೈಮ್ ಅನಿಸುತ್ತೆ 2 ವರ್ಷದಲ್ಲಿ ಮತ್ತೊಂದು KS ನೋಟಿಫಿಕೇಷನ್ ಆಗೋದು. ಲಾಸ್ಟ್ ಟೈಮ್ ನೋಡಿ 2019-20ಯಲ್ಲಿ ಒಂದು KS ನೋಟಿಫಿಕೇಷನ್ ಆಗಿತ್ತು. ಅದು ಆದಮೇಲೆ 2024ರಲ್ಲಿ, ಅಂದರೆ 4-5 ವರ್ಷ ಆದಮೇಲೆ ಮತ್ತೊಂದು ನೋಟಿಫಿಕೇಷನ್ ಆಗಿತ್ತು. ಪ್ರತಿ ಸಲ ನೋಡಿ KS ನೋಟಿಫಿಕೇಷನ್ನು 4ರಿಂದ 5 ವರ್ಷ ಹೋಗ್ತಿತ್ತು. ಹೊಸದಾಗಿ ಮತ್ತೊಂದು ನೋಟಿಫಿಕೇಷನ್ ಆಗಬೇಕಂದ್ರೆ ಒಂದು 4-5 ವರ್ಷ ತೊಗೊತಿದ್ರು. ಬಟ್ ಈ ಟೈಮ್ ನೋಡಿ 2 ವರ್ಷದಲ್ಲಿ ಮತ್ತೊಂದು ಹೊಸ KS ನೋಟಿಫಿಕೇಷನ್ ಆಗುತ್ತೆ. ನಿನ್ನೆ ನೀವು ನೋಡಿರ್ಬೋದು 14/7/2026. ನಿನ್ನೆ ಏನಂದರೆ DPR ಇಂದ KPSCಗೆ 319 ಹುದ್ದೆಗಳದು KS ನೋಟಿಫಿಕೇಷನ್ ಪ್ರಪೋಸಲ್ ಬಂದಿದೆ. ಇದನ್ನು ನೋಡಿ ಆಲ್ಮೋಸ್ಟು ಈ ತಿಂಗಳಲ್ಲಿನೇ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ KPSCಗೆ ಪ್ರಪೋಸಲ್ ಬಂದಿದೆ ಅಂದರೆ ಇನ್ನು ನೆಕ್ಸ್ಟ್ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರುತ್ತೆ. ನೋಡಿ, ಇದರಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಿದೆ. ಲಾಸ್ಟ್ ಟೈಮ್ 384ರಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಲ್ಲ, ಈ ವರ್ಷ ಈ ನೋಟಿಫಿಕೇಷನಲ್ಲಿ ನೀವು ಜಾಬ್ನ ತೊಗೋಬೋದು. ಕಂಟಿನ್ಯೂ ಪ್ರಿಪ್ರೇಷನ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಪ್ರಿಲಿಮ್ಸ್ಗೆ 3ರಿಂದ 4 ತಿಂಗಳು ಟೈಮ್ ಕೊಡ್ತಾರೆ ಅಷ್ಟೇ. ಈ ವರ್ಷದ ಎಂಡಲ್ಲಿನೇ ಈ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಸೊ ಇನ್ನು ಕಂಟಿನ್ಯೂ ಸ್ಟಡಿ ಮಾಡಿದ್ರೆ ಒಂದು 3ರಿಂದ 4 ತಿಂಗಳು ಟೈಮ್ ಸಿಗುತ್ತೆ. ಅದ್ರ ಜೊತೆಗೆ ನೋಡಿ ತುಂಬ ನೋಟಿಫಿಕೇಷನ್ಗಳಾಗ್ತಿದೆ, ನಿಮ್ಗೆ ಗೊತ್ತಿದೆ. ಮತ್ತು ನೋಡಿ ತುಂಬ ಹುದ್ದೆಗಳದು ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ. ಇನ್ನೂ ಕೆಲವೊಂದು ನೋಟಿಫಿಕೇಷನ್ ಇದೆ. ಯಾವುದಂದರೆ ESI ನೋಟಿಫಿಕೇಷನ್ ಇದೆ, ಕೆಲವೊಂದು AEJI ನೋಟಿಫಿಕೇಷನ್ಗಳಿದೆ. ಅದರ ಜೊತೆಗೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದಿದೆ, ಟೀಚರ್ಸ್ದು ಒಂದು ನೋಟಿಫಿಕೇಷನ್ ಆಗಬೇಕು. ಮತ್ತು ಯಾವುದಂದರೆ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಸೊ ಈ ಥರ ತುಂಬ ಹುದ್ದೆಗಳದು ನೋಟಿಫಿಕೇಷನ್ ಆಗೋದಿದೆ. ESI ನೆಕ್ಸ್ಟ್ ಮಂತ್ ಅಥವಾ ESI ನೋಡಿ ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಅದರ ಜೊತೆಗೆ ಇನ್ನೊಂದು ಯಾವುದಂದರೆ ನೋಡಿ, ತುಂಬ ವೇಟ್ ಮಾಡ್ತಿರೋಂಥದ್ದು SDA ಮತ್ತು FDA ಹುದ್ದೆಗಳದು. ಇದು ನೋಡಿ ಮುಂಚೆ KPSC ಮತ್ತು KE ಎರಡೂ ಕಂಡಕ್ಟ್ ಮಾಡ್ತಿದ್ರು. ಬಟ್ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಗ್ರೂಪ್ C ಹುದ್ದೆಗಳನ್ನು KEದವರು ಕಂಡಕ್ಟ್ ಮಾಡ್ತಾರಂತ ಹೇಳ್ತಿದ್ದಾರೆ. ಅದರಿಂದ ನೋಡಿ SDA FDA ಹುದ್ದೆಗಳನ್ನು KEದವರು ಕಂಡಕ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ತುಂಬ ಹುದ್ದೆಗಳದು ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ. PCದು 8,000+ ಆಗಿದೆ, ಮತ್ತು ಕ್ರೈಸ್ ಆಗಿದೆ, VO ಆಗಿದೆ, ಲ್ಯಾಂಡ್ ಸರ್ವೇರ್ ಆಗಿದೆ. ಸೊ ತುಂಬ ಅಪಾರ್ಚುನಿಟಿ ಇದೆ. ಇನ್ನು 6 ತಿಂಗಳಲ್ಲಿ ನೀವು ಯಾವುದಾದ್ರೂ ಜಾಬ್ ತೊಗೋಬೇಕಂದ್ರೆ ಇನ್ನು 6 ತಿಂಗಳಲ್ಲಿನೇ ಡಿಸೈಡ್ ಆಗುತ್ತೆ ನೋಡಿ. ಯಾಕಂದರೆ ಈ ವರ್ಷದಲ್ಲಿನೇ ಎಲ್ಲ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ, ಇವಾಗೇನು ನೋಟಿಫಿಕೇಷನ್ಗಳು ಆಗ್ತಾವಲ್ಲ ಅದನ್ನು 2027ವರೆಗೂ ನೆಕ್ಸ್ಟ್ ಇಯರ್ವರೆಗೂ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಹೊಸದಾಗಿ ನೋಟಿಫಿಕೇಷನ್ ಆಗಬೇಕಂದ್ರೆ ನೆಕ್ಸ್ಟ್ ಈ ಗೋರ್ಮೆಂಟ್ ಏನು ಇವಾಗ ಪ್ರೆಸೆಂಟ್ ಗೋರ್ಮೆಂಟ್ ಇದೆಯಲ್ಲ, ಈ ಗೋರ್ಮೆಂಟ್ ಎಂಡ್ ಆಗೋ ಟೈಮಲ್ಲಿ ನೋಟಿಫಿಕೇಷನ್ನ ಮಾಡ್ತಾರೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಲ್ಯಾಂಡ್ ಸರ್ವೇರ್ ಇದೆ, VO ಇದೆ. ಯಾರೆಲ್ಲ ಸ್ಟಡಿ ಮಾಡ್ತಿದ್ದೀರಲ್ಲ ಯಾವುದಾದ್ರೂ ಒಂದು ಜಾಬ್ ತೊಗೋಬೋದು. ನೀವು ನೋಡಿ, ಲ್ಯಾಂಡ್ ಸರ್ವೇರ್ಗೆ ಒಂದು ಕ್ವಾಲಿಫಿಕೇಷನ್ ಇದೆ, ಅವ್ರು ತೊಗೋಬೋದು. VO ಆದರೆ ಇದು ಗ್ರೂಪ್ C ಇದೆ, ಸೊ ಇದಕ್ಕಿದೆ. ಮತ್ತು ಕ್ರೈಸ್ ಆದರೆ ಅದಕ್ಕೆ ಬೇರೆ ಕ್ವಾಲಿಫಿಕೇಷನ್ ಇದೆ, ಇವರು ಜಾಬ್ ತೊಗೋಬೋದು. ಸೊ ಯಾರಾದ್ರು ನೋಡಿ, AO ಇದೆ, AO ಮತ್ತು AO ಎಲ್ಲ ಡಿಗ್ರಿ ಅವರಿಗೆ ನೋಡಿ ಒಂದೊಂದು ನೋಟಿಫಿಕೇಷನ್ ಇದೆ. ಇವಾಗ AOದವ್ರಿಗೆ ಸಪ್ರೇಟ್ ಇದೆ, ಕ್ರೈಸ್ ಇದೆ, VO ಇದೆ, ಮತ್ತು ನೋಡಿ PC ಇದೆ. ಸೊ PCಗೆ ಹೋದವರು PCಗೆ ನೆಕ್ಸ್ಟ್ ಮಂತಲ್ಲಿ ESI ಆಗುತ್ತೆ. ಸೊ ESI ಇದೆ. ಅದರ ಜೊತೆಗೆ SDA FD ಆಗುತ್ತೆ. ಈ ಥರ ಎಲ್ಲ ಹುದ್ದೆಗಳದ್ದು ನೋಡಿ ನೋಟಿಫಿಕೇಷನ್ ಆಗುತ್ತೆ. ನೋಡಿ 319 ಏನು KS ಪ್ರಪೋಸಲ್ ಬಂದಿದೆಯಲ್ಲ, ಇದರಲ್ಲಿ ನೋಡಿ ಗ್ರೂಪ್ A ಹುದ್ದೆಗಳು ಎಷ್ಟಂದರೆ 117 ಗ್ರೂಪ್ A ಹುದ್ದೆಗಳದ್ದು ಬಂದಿದೆ. ಮತ್ತು ಅದರ ಜೊತೆಗೆ 202 ಗ್ರೂಪ್ B ಹುದ್ದೆಗಳದ್ದು ಪ್ರಪೋಸಲ್ ಬಂದಿದೆ. ಅದು ಯಾವುದ್ಯಾವುದಂತ ನೋಡೋಣ. ನೋಡಿ, ಈ ವರ್ಷ ಏನು 319 ಹುದ್ದೆಗಳದ್ದು ನೋಟಿಫಿಕೇಷನ್ ಮಾಡ್ತಿದ್ದಾರಲ್ಲ, ತುಂಬ ಟೈಟಾಗಿ ಎಕ್ಸಾಮ್ ಆಗೋ ಚಾನ್ಸಸ್ ಇದೆ. ಈ ನೋಟಿಫಿಕೇಷನ್ನೇ ಕಂಪ್ಲೀಟಾಗಿ ಟೈಟ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ನೀವು ಆಲ್ರೆಡಿ ನೋಡಿರ್ಬೋದು 384 ಹುದ್ದೆಗಳದ್ದು ಏನು KS ನೋಟಿಫಿಕೇಷನ್ ಆಗಿತ್ತಲ್ಲ, ಇದು ಯಾವ ರೀತಿ ಕಂಪ್ಲೀಟ್ ಆಯಿತು ಅಂತೇಳಿ. 2 ಸಲ ಪ್ರಿಲಿಮ್ಸ್ ಆಯಿತು, 2ನೇ ಸಲನೂ ಮತ್ತೆ ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಮಾಡಿದ್ರು. ಫಸ್ಟ್ ಟೈಮಲ್ಲಿ ತುಂಬ ಟ್ರಾನ್ಸ್ಲೇಷನಲ್ಲಿ ಕನ್ನಡದಲ್ಲಿ ತುಂಬ ಮಿಸ್ಟೇಕ್ ಆಯಿತು. ಅದಕ್ಕೆ ಮತ್ತೆ 2ನೇ ಸಲ ಪ್ರಿಲಿಮ್ಸ್ ಮಾಡಿದ್ರು, ಅಲ್ಲಿನೂ ತುಂಬ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ರು. ಆದ್ರೂ ಈ ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕಂತೇಳಿ ಸೊ ಕಂಟಿನ್ಯೂ ತೊಗೊಂಡು ಬಂದಿದ್ದಾರೆ. ಬಟ್ ಇವಾಗ ಏನಂದರೆ 56% ಏನು ರಿಸರ್ವೇಷನ್ದು ಕೋರ್ಟಲ್ಲಿ ಕೇಸ್ ನಡೀತಿದೆಯಲ್ಲ, ಇದು ಅಂತಿಮ ಏನಾದರೂ ಫೈನಲ್ ಡಿಸಿಷನ್ ಬರುತ್ತಲ್ಲ, ರಿಸರ್ವೇಷನ್ ಕೇಸ್ ಇದೆಯಲ್ಲ, ಅದರದ್ದು ಫೈನಲ್ ಆರ್ಡರ್ ಬಂದ ಮೇಲೇ ಇದು KS ರಿಸಲ್ಟ್ನ ಬಿಡ್ತಾರೆ. ಸೊ ಅಲ್ಲಿವರೆಗೂ ಇದನ್ನು ರಿಸಲ್ಟ್ನ ಬಿಡಲ್ಲ. ಇವಾಗ ನೋಡಿ ಜುಲೈ 15ಗೆ 56% ರಿಸರ್ವೇಷನ್ದು
ಕೋರ್ಟಲ್ಲಿ ಹೇರಿಂಗ್ ಇದೆ. ಸೊ ಅಲ್ಲಿ ಏನು ಡಿಸಿಷನ್ ಬರುತ್ತೆ ಅಂತೇಳಿ ನೋಡಬೇಕು. ನೋಡಿ ಆ ಕೇಸ್ದು ಫೈನಲ್ ಆರ್ಡರ್ ಬಂದ ಮೇಲೇ ಈ 384ದು ರಿಸಲ್ಟ್ನ ಬಿಡ್ತಾರೆ. ಈ ರೀತಿ ತುಂಬ ಗೊಂದಲದಲ್ಲಿ ಈ 384 ಹುದ್ದೆಗಳದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ರು. ಪ್ರಿಲಿಮ್ಸು ಆಯಿತು, ಮೇನ್ಸು ಆಯಿತು. ಮೇನ್ಸ್ ನೋಡಿರ್ಬೋದು ನೀವು, ಮೇನ್ಸ್ನು ನೋಡಿರ್ಬೋದು. ತುಂಬ ಸ್ಟೂಡೆಂಟ್ಗಳು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ನೈಟೆಲ್ಲ ಹಾಲ್ ಟಿಕೆಟ್ ತೊಗೊಂಡು ಬೆಳಗ್ಗೆ ಏನು ಮಾಡಿದ್ರು ಅಂದರೆ ಮೇನ್ಸ್ ಎಕ್ಸಾಮ್ನ ಬರೆದ್ರು. ಆ ರೀತಿಯಾಗಿದೆ. ಪ್ರಿಲಿಮ್ಸ್ನ 2 ಸಲ ಬರೆದಿದ್ದಾರೆ ಮತ್ತು ಮೇನ್ಸ್ನ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬರೆದಿದ್ದಾರೆ. ಈ ರೀತಿ ತುಂಬ ಗೊಂದಲದಲ್ಲಿ 384 ಹುದ್ದೆಗಳದು ಕೇಸ್ ಕಂಪ್ಲೀಟ್ ಆಯಿತು. ನೋಡಿ ಏನು 319 ಹುದ್ದೆಗಳದು ಪ್ರಪೋಸಲ್ ಬಂದಿದೆಯಲ್ಲ, ಅದರಲ್ಲಿ ನೋಡಿ ಗ್ರೂಪ್ ಎದಲ್ಲಿ ಫಸ್ಟ್ ಯಾವುದಿದೆ ಅಂದರೆ ನೋಡಿ ಸಹಾಯಕ ಆಯುಕ್ತರು. ಸೊ ಇಲ್ಲಿ ಕಿರಿಯ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳದು ಪ್ರಪೋಸಲ್ ಬಂದಿದೆ ಅಂದರೆ 36 ಹುದ್ದೆಗಳು. ನೋಡಿ ಇದು ನಾನ್ ಎಚ್ ಕೆದು, ಎಚ್ ಕೆದಲ್ಲಿ 3, ಟೋಟಲ್ ಎಷ್ಟು ಅಂದರೆ 39 ಹುದ್ದೆಗಳು. ಇದು ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್. ನೋಡಿ ಇದು ಎ ಸಿ ಪೋಸ್ಟ್ ಇರುತ್ತೆ. ಇದು ಟೋಟಲ್ 39 ಹುದ್ದೆಗಳು ನೋಡಿ ಗ್ರೂಪ್ ಎದಲ್ಲಿ. ನೆಕ್ಸ್ಟ್ ಗ್ರೂಪ್ ಎಯಲ್ಲಿ ನೋಡಿ ಯಾವುದಂದರೆ ಎರಡನೇದು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಟೋಟಲ್ 50 ಪೋಸ್ಟ್ ಇದೆ. ಇದು ಯಾವುದರಲ್ಲಿ ಅಂದರೆ ನಾನ್ ಎಚ್ ಕೆದಲ್ಲಿ 1 ಪೋಸ್ಟ್ ಇಲ್ಲ, ಟೋಟಲ್ 50 ಪೋಸ್ಟು. ನೆಕ್ಸ್ಟ್ ನೋಡಿ ಯಾವುದಂದರೆ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಟೋಟಲ್ 2 ಪೋಸ್ಟ್ ಇದೆ. ಇದು ನಾನ್ ಎಚ್ ಕೆದಲ್ಲಿನೇ ಇದೆ, ಎಚ್ ಕೆದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟ್ ಯಾವುದಂದರೆ ನೋಡಿ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಟೋಟಲ್ 15 ಪೋಸ್ಟ್ ಇದೆ. ನೋಡಿ ಇದರಲ್ಲಿ ಎಚ್ ಕೆದಲ್ಲಿ 2 ಪೋಸ್ಟ್ ಇದೆ, ನಾನ್ ಎಚ್ ಕೆದಲ್ಲಿ 13 ಪೋಸ್ಟ್ ಇದೆ. ಓಕೆನಾ, ಇದು ಗ್ರೂಪ್ ಎ ಹೇಳ್ತಿರೋದು. ನೆಕ್ಸ್ಟ್ ಯಾವುದಂದರೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಇದೆ. ನೋಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಟೋಟಲ್ 11 ಪೋಸ್ಟ್ ಇದೆ. ಇದು ನಾನ್ ಎಚ್ ಕೆದವರಿಗೆ ಇದೆ, ಎಚ್ ಕೆದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಟೋಟಲ್ ನೋಡಿ ಎಷ್ಟು ಅಂದರೆ 117 ಪೋಸ್ಟ್ ಇದೆ. 117 ಪೋಸ್ಟ್ ಇದೆ. ಅದರಲ್ಲಿ ನಾನ್ ಎಚ್ ಕೆದವರಿಗೆ 112 ಇದೆ, ಎಚ್ ಕೆದವರಿಗೆ ಟೋಟಲ್ 5 ಪೋಸ್ಟ್ ಇದೆ. ಇದು ಗ್ರೂಪ್ ಎ ಪೋಸ್ಟ್ ನೋಡಿ, ಇದು ಗ್ರೂಪ್ ಎ ಇರುತ್ತೆ. ನೆಕ್ಸ್ಟ್ ಯಾವುದಂದರೆ ಗ್ರೂಪ್ ಬಿ ಪೋಸ್ಟ್ ನೋಡಿ 202 ಹುದ್ದೆಗಳು, ಟೋಟಲ್ಲು 202 ಇದೆ. ಇದರಲ್ಲಿ ನೋಡಿ ಫಸ್ಟು ತಹಸೀಲ್ದಾರ್ ಗ್ರೇಡ್ 2 ಇದೆ. ಕಂದಾಯ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ ಅಂದರೆ 25 ಪೋಸ್ಟ್ ಇದೆ. 25 ಪೋಸ್ಟಲ್ಲಿ ನೋಡಿ 18 ನಾನ್ ಎಚ್ ಕೆದವರಿಗಿದೆ, ಎಚ್ ಕೆದವರಿಗೆ 7 ಪೋಸ್ಟ್ ಇದೆ. ಇದು ತಹಸೀಲ್ದಾರ್ ಗ್ರೇಡ್ 2 ನೋಡಿ. ಆರ್ಥಿಕ ಇಲಾಖೆ ಜಾಸ್ತಿ ಅನುಮೋದನೆ ಕೊಟ್ಟಿದೆ, ಬಟ್ ನೋಡಿ 25 ಅಷ್ಟೇ ಪ್ರಪೋಸಲ್ನ ಕಳಿಸಿದ್ದಾರೆ. ನೆಕ್ಸ್ಟ್ ಯಾವುದಂದರೆ ನೋಡಿ ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 74 ಪೋಸ್ಟ್ ಇದೆ. ನೋಡಿ ಗ್ರೂಪ್ ಬಿ ಇದು ಜಾಸ್ತಿ ಪೋಸ್ಟ್ ಇದೆ. ಇದು ಎಲ್ಲನೂ ನೋಡಿ ನಾನ್ ಎಚ್ ಕೆದವರಿಗೆ ಇದೆ, ಎಚ್ ಕೆದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟ್ ಯಾವುದಂದರೆ ನೋಡಿ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ ಅಂತ ಕೊಟ್ಟಿದ್ದಾರೆ. ಟೋಟಲ್ಲು 6 ಪೋಸ್ಟ್ ಇದೆ. ಎಚ್ ಕೆದವರಿಗೆ 1, ನಾನ್ ಎಚ್ ಕೆದವರಿಗೆ 5 ಪೋಸ್ಟ್ ಇದೆ. ನೋಡಿ ಗ್ರೂಪ್ ಬಿ ಪೋಸ್ಟ್ಗಳು ಇವೆಲ್ಲ. ನೆಕ್ಸ್ಟ್ ಯಾವುದಂದರೆ ನೋಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆಯಲ್ಲಿ ಟೋಟಲ್ 21 ಪೋಸ್ಟ್ ಇದೆ. ನಾನ್ ಎಚ್ ಕೆದಲ್ಲಿ 19, ಎಚ್ ಕೆದಲ್ಲಿ 2 ಪೋಸ್ಟ್ ಇದೆ. ನೆಕ್ಸ್ಟ್ ಯಾವುದಂದರೆ ನೋಡಿ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯಲ್ಲಿ ಟೋಟಲ್ 12 ಪೋಸ್ಟು, ಎಚ್ ಕೆಗೆ 2, ನಾನ್ ಎಚ್ ಕೆಗೆ 10 ಪೋಸ್ಟ್ ಇದೆ. ಸೊ ನೋಡಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ಗಳನ್ನು ತೊಗೋಬೇಕಂದ್ರೆ ನೀವು ಈ ಕೆ ಎಸ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ. ಹೊಸದಾಗಿ ಯಾರಾದರೂ ಬಂದು ಸ್ಟಡಿ ಮಾಡ್ತಿದ್ರೆ, ಯಾರಾದರೂ ಮುಂಚೆ ಕೆ ಎಸ್ ಕ್ಲಿಯರ್ ಮಾಡಿದರೆ ಅವ್ರ ಹತ್ರ ಗೈಡೆನ್ಸ್ನ ತೊಗೊಂಡು ಸ್ಟಡಿ ಮಾಡಿ. ಸುಮ್ಮನೆ ಕೆ ಎಸ್ ಓದ್ತೀನಿ ಅಂದರೆ ಕ್ಲಿಯರ್ ಆಗಲ್ಲ, ತುಂಬ ಟಫ್ ಆಗಿರುತ್ತೆ. ನೆಕ್ಸ್ಟ್ ಯಾವುದಂದರೆ ನೋಡಿ ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆಯಲ್ಲಿ ಟೋಟಲ್ 5 ಪೋಸ್ಟ್ ಇದೆ. ಅದು ನಾನ್ ಎಚ್ ಕೆಗೆ ಇದೆ, ಎಚ್ ಕೆದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟ್ ಯಾವುದಂದರೆ ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಟೋಟಲ್ 3 ಪೋಸ್ಟ್ ಇದೆ. ಅದು ನಾನ್ ಎಚ್ ಕೆದವರಿಗೆ, ಎಚ್ ಕೆಗೆ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟ್ ಯಾವುದಂದರೆ ನೋಡಿ ಮುಖ್ಯ ಅಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆಯಲ್ಲಿ ಟೋಟಲ್ 20 ಪೋಸ್ಟ್ ಇದೆ. ಇದರಲ್ಲಿ ನಾನ್ ಎಚ್ ಕೆಗೆ 18, ಎಚ್ ಕೆಗೆ 2 ಪೋಸ್ಟ್ ಇದೆ. ನೋಡಿ ನೆಕ್ಸ್ಟ್ ಯಾವುದಂದರೆ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಯಲ್ಲಿ ಟೋಟಲ್ 12 ಪೋಸ್ಟು. ಇದು ನಾನ್ ಎಚ್ ಕೆಗೆ ಇದೆ, ಎಚ್ ಕೆಗೆ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟ್ ನೋಡಿ ಸಹಾಯಕ ನಿರ್ದೇಶಕರು ಯಾವುದಂದರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಲ್ಲಿ ಟೋಟಲ್ 4 ಪೋಸ್ಟು, ಎಚ್ ಕೆಗೆ 2, ನಾನ್ ಎಚ್ ಕೆಗೆ 2. ನೆಕ್ಸ್ಟ್ ನೋಡಿ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ನಾನ್ ಎಚ್ ಕೆಗೆ 5 ಪೋಸ್ಟ್ ಇದೆ, ಟೋಟಲ್ 5 ಪೋಸ್ಟ್ ಇದೆ. ನೋಡಿ ಇವೆಲ್ಲ ಗ್ರೂಪ್ ಬಿ ನೋಡಿ. ನೆಕ್ಸ್ಟ್ ಯಾವುದಂದರೆ ನೋಡಿ ಇನ್ನೊಂದು ಶಾಖಾಧಿಕಾರಿ, ಇದು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಟೋಟಲ್ 4 ಪೋಸ್ಟು, ಎಚ್ ಕೆಗೆ 1 ಪೋಸ್ಟ್ ಇದೆ, ನಾನ್ ಎಚ್ ಕೆಗೆ 3 ಪೋಸ್ಟ್ ಇದೆ. ನೆಕ್ಸ್ಟು ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ ಟೋಟಲ್ 11 ಪೋಸ್ಟ್ ಇದೆ. ಇದು ಎಚ್ ಕೆಗೆ, ಇದು ನಾನ್ ಎಚ್ ಕೆಗೆ ಇದೆ, ಎಚ್ ಕೆಗೆ ಯಾವುದೇ ಪೋಸ್ಟ್ ಇಲ್ಲ. ನೋಡಿ ಈ ಕೆ ಎಸ್ ಅಲ್ಲಿ ಎಚ್ ಕೆಗೆ ತುಂಬ ಕಡಿಮೆ ಹುದ್ದೆಗಳಿದೆ. ಗ್ರೂಪ್ ಬಿ ಎಷ್ಟು ಅಂದರೆ 17 ಪೋಸ್ಟ್ ಇದೆ, ಟೋಟಲ್ 17 ಇದೆ. ಗ್ರೂಪ್ ಎ 5 ಪೋಸ್ಟು, ಅಂದರೆ ಟೋಟಲ್ ನೋಡಿ ಎಚ್ ಕೆದವರಿಗೆ 22 ಪೋಸ್ಟ್ ಅಷ್ಟೇ ಇರೋದು. ನಾನ್ ಎಚ್ ಕೆಗೆ ತುಂಬ ಹುದ್ದೆಗಳಿದೆ. ಗ್ರೂಪ್ ಬಿ ನೋಡಿ 185 ಇದೆ, 185. ಟೋಟಲ್ ನೋಡಿ 202 ಗ್ರೂಪ್ ಬಿ ಹುದ್ದೆಗಳು. ಇವಾಗ ಆಲ್ರೆಡಿ ಕೆ ಪಿ ಎಸ್ ಸಿಗೆ ಪ್ರಪೋಸಲ್ ಹೋಗಿದೆ. ಇನ್ನೊಂದು 15-20 ಡೇಸಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ ನೋಡಿ ಇದು ಕೆ ಎಸ್ದು.
ಸೊ ನೋಡಿ ಕೆ ಎಸ್ಗೆ ಯಾರಾದರೂ ಪ್ರಿಪ್ರೇಷನ್ ಮಾಡ್ತಿದ್ರೆ ಸೊ ಸುಮ್ಮನೆ ನೀವು ಗ್ರೂಪ್ ಸಿ ಓದ್ದಂಗೆ ಸ್ಟಡಿ ಮಾಡಿದ್ರೆ ಕೆ ಎಸ್ ಕ್ಲಿಯರ್ ಆಗಲ್ಲ. ಯಾಕಂದರೆ ಪ್ರಿಲಿಮ್ಸು ಇರುತ್ತೆ, ಮೇನ್ಸು ಇರುತ್ತೆ. ಒಂದೊಂದು ಟೈಮ್ ಏನು ಅನಿಸುತ್ತೆ ಅಂದರೆ ಯು ಪಿ ಎಸ್ ಸಿಗಿಂತ ಟಫ್ ಅನಿಸುತ್ತೆ ಕೆ ಎಸ್ದು. ಯಾಕಂದರೆ ಕ್ವಶನ್ ಪೇಪರು ಆ ಲೆವೆಲಿಗಿರುತ್ತೆ, ಕ್ವಶನ್ ಹೆಂಗಾದ್ರೂ ತೆಗೆದಿರ್ತಾರೆ. ಸೊ ಅದಕ್ಕೆ ಯಾರಾದರೂ ಕೆ ಎಸ್ ಕ್ಲಿಯರ್ ಮಾಡಿದವರಿದ್ದರೆ ಸೊ ಅವ್ರ ಗೈಡೆನ್ಸಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೋದು ಕಷ್ಟ, ಮೇನ್ಸ್ ಬರಿಬೇಕು. ಪ್ರಿಲಿಮ್ಸ್ ಕ್ಲಿಯರ್ ಆದ್ರೂ ಮೇನ್ಸ್ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ಗೈಡೆನ್ಸ್ ತೊಗೊಂಡು ಸ್ಟಡಿ ಮಾಡಿ, ಸ್ಟಡಿ ಮೆಟೀರಿಯಲ್ನ ಕರೆಕ್ಟಾಗಿ ಇಟ್ಕೊಂಡು ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು. ಸೊ ಅಷ್ಟು ಮಾಡಿದ್ರೆ ಮಾತ್ರ ಇದು ಕ್ಲಿಯರ್ ಮಾಡೋಕ್ಕಾಗೋದು. ಯಾಕಂದರೆ ಕರ್ನಾಟಕದಲ್ಲಿ ಹೈ ಲೆವೆಲ್ ಪೋಸ್ಟ್ಗಳು ಗ್ರೂಪ್ ಎ ಮತ್ತು ಗ್ರೂಪ್ ಇ ಪೋಸ್ಟ್ಗಳನ್ನು ತೊಗೋಬೇಕಂದ್ರೆ ತುಂಬ ನೀಟಾಗಿ ಸ್ಟಡಿ ಮಾಡಬೇಕು, ತುಂಬ ಗೈಡೆನ್ಸ್ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ. ಸುಮ್ಮನೆ ನೋಡಿ ಗ್ರೂಪ್ ಸಿ ಥರ ಓದಿದ್ರೆ ಆಗಲ್ಲ. ನಾನು ಕೆ ಎಸ್ ಬರಿತೀನಿ ಅಂದರೆ ಆಗಲ್ಲ. ಗ್ರೂಪ್ ಸಿ ಓದ್ತಿದ್ರೆ ಓದಿ ಚೆನ್ನಾಗಿ, ಯಾಕಂದರೆ ತುಂಬ ಹುದ್ದೆಗಳಿದೆ. ವಿ ಎ ಒ ಇದೆ, ಇ ಎಸ್ ಐ ಇದೆ, ಲ್ಯಾಂಡ್ ಸರ್ವೇರ್ ಇದೆ, ಎಸ್ ಡಿ ಎ ಇದೆ. ಈ ಸಲ ನೋಡಿ ತುಂಬ ಎಲ್ಲ ಹುದ್ದೆಗಳದ್ದು ನೋಟಿಫಿಕೇಷನ್ ಆಗುತ್ತೆ. ನೋಡಿ ಇಷ್ಟು ಹುದ್ದೆಗಳದ್ದು ನೋಟಿಫಿಕೇಷನ್ ಇದೆ, ಇದನ್ನು ಮಿಸ್ ಮಾಡ್ಕೋಬೇಡಿ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.